ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಓಲ್ಡ್ ಈಸ್ ಗೋಲ್ಡ್ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ. ಈ ಒಂದು ಮಾತು ಜಗತ್ತಿನಲ್ಲಿ ಎಲ್ಲ ಫೀಲ್ಡ್ನಲ್ಲೂ ಅನ್ವಯಿಸುತ್ತೆ. ಉದಾಹರಣೆಗೆ ಸಿನಿಮಾ ಕ್ಷೇತ್ರ ತೆಗೆದುಕೊಳ್ಳೋದಾದರೆ ಹಳೆ ಕಾಲದ ಸಿನಿಮಾಗೂ ಈಗಿನ ಕಾಲದ ಸಿನಿಮಾಗೂ ಬಹಳ ವ್ಯತ್ಯಾಸವಿದೆ. ಆಗಿನ ಕಾಲದಲ್ಲಿ ಚಿತ್ರದ ಕಥೆಗೆ ಒತ್ತು ಕೊಡುತ್ತಿದ್ದರು. ಈಗಿನ ಕಾಲದಲ್ಲಿ ಚಿತ್ರದ ಮೇಕಿಂಗ್ಗೆ ಒತ್ತು ಕೊಡುತ್ತಿದ್ದಾರೆ. ಅಸಲಿಗೆ ಈ ಸಿನಿಮಾ ಉದ್ಯಮ ಜಗತ್ತಿನಲ್ಲೇ ಪ್ರಭಾವಕರ ಹಾಗೂ ಲಾಭಕರ ಉದ್ಯಮವಾಗಿ ಬೆಳೆದಿದೆ. ಒಂದು ಕಾಲದಲ್ಲಿ ಚಿತ್ರಕಥೆ ಇಡೀ ವೀಕ್ಷಕರ ವರ್ಗ ಆವರಿಸಿಕೊಳ್ಳುತ್ತಿತ್ತು. ಕೌಟುಂಬಿಕ ಚಿತ್ರಗಳಿಗೆ ಜನ ಮುಗಿಬಿದ್ದು ಬರುತ್ತಿದ್ದರು. ಅದಲ್ಲದೆ ಆಗಿನ ಕಾಲದಲ್ಲಿ ಕಡಿಮೆ ವೆಚ್ಚದಲ್ಲಿ ಸಿನಿಮಾನ ನೋಡಬಹುದಿತ್ತು. ನಿಮ್ಮ ಕೈಯಲ್ಲಿ 100 ರೂಪಾಯಿ ಇದ್ದರೆ ನಿಮ್ಮ ಫ್ಯಾಮಿಲಿ ಸಮೇತ ಒಂದಲ್ಲ 2 ಸಿನಿಮಾನ ನೋಡಬಹುದಿತ್ತು. ಆದರೆ ಇವಾಗ ಇಷ್ಟೇ ದುಡ್ಡಲ್ಲಿ ಒಂದು ಸಿನಿಮಾದ ಒಂದು ಶೋ ಕೂಡ ನೋಡೋಕ್ಕೆ ಆಗಲ್ಲ. ಅದಕ್ಕೆ ಹೇಳಿದ್ದು ಓಲ್ಡ್ ಈಸ್ ಗೋಲ್ಡ್ ಅಂತ. ನೀವೇ ಯೋಚನೆ ಮಾಡಿ, ಅಂದಿನ ದಿನ 100 ರೂಪಾಯಿಗೆ ಇದ್ದ ಖುಷಿ ಇಂದು 1000 ರೂಪಾಯಿ ಕೂಡ ಇದ್ದರೂ ಖುಷಿ ಸಿಗಲ್ಲ. ಇಂದು ಬಹುತೇಕ ಎಲ್ಲ ಕಡೆ ಮಲ್ಟಿಪ್ಲೆಕ್ಸ್ PVR ಸಿನಿಮಾಗಳೇ ತುಂಬಿ ಹೋಗಿವೆ. ಇವತ್ತಿನ ಮಟ್ಟಿಗೆ ಒಂದು ಸಿನಿಮಾ ನೋಡೋಕೆ ಆಗುವಂಥ ಖರ್ಚು ಅಂದಾಜು ಮಾಡಿದರೂ ನಿಜಕ್ಕೂ ದುಬಾರಿ ಅನಿಸುತ್ತೆ. ವೀಕ್ಷಕರೇ, ಇವತ್ತಿನ ದಿನ ಏನಿಲ್ಲ ಅಂದರೂ ಒಂದು ಸಿನಿಮಾಗೆ 100ರಿಂದ 200ರವರೆಗೆ ಟಿಕೆಟ್ ಪ್ರೈಸ್ ಇರುತ್ತೆ. ಜೊತೆಗೆ ಮೂವಿ ನೋಡಿ ಹೊರಗಡೆ ಬರುವಷ್ಟರಲ್ಲಿ ಸುಮಾರು 300ರಿಂದ 400 ಖರ್ಚಾಗುತ್ತದೆ. ಥಿಯೇಟರ್ ಹಾಗೂ ಮಾಲ್ನಲ್ಲಿ ಹೇಗೆ ಹಣ ಮಾಡುತ್ತವೆ ಅಂತ ನೀವು ತಿಳಿದುಕೊಂಡರೆ ಖಂಡಿತ ಆಶ್ಚರ್ಯಗೊಳಗಾಗುತ್ತೀರಿ. ಮೊದಲನೆಯದಾಗಿ, ಥಿಯೇಟರ್ ಮಾಲ್ಸ್ ಅವರಿಗೆ ಕೇವಲ ಟಿಕೆಟಿಂದ ಅಷ್ಟೇ ಆದಾಯ ಅಲ್ಲ, ಅದಕ್ಕೂ ಮೀರಿ ಇತರೆ ಅನೇಕ ಖರ್ಚುಗಳನ್ನು ಗ್ರಾಹಕರ ಮೇಲೆ ಹೇರುತ್ತಾರೆ. ಇವತ್ತು ಒಂದು ಸಿನಿಮಾ ಬುಕ್ ಮಾಡಬೇಕಂದ್ರೂ ಅದರ ಮೊತ್ತ 200 ಅಂತ ಇಟ್ಕೊಂಡ್ರೂ ಅದರ ಜೊತೆಗೆ ಇಂಟರ್ವೆಲ್ ಚಾರ್ಜ್ ಹಲವಾರು ಇರ್ತವೆ. ಇಂತಹ ಮಲ್ಟಿಪ್ಲೆಕ್ಸ್ನಲ್ಲಿ ಟಿಕೆಟ್ ಹೊರತಾಗಿ ಸಿಗುವ ಪಾಪ್ಕಾರ್ನ್, ಜ್ಯೂಸ್, ಕೋಕ್, ಸ್ಯಾಂಡ್ವಿಚ್, ಕಾಫಿ, ಟೀ ಇತ್ಯಾದಿ ಉಪಹಾರ ಹಾಗೂ ಬೆವರೇಜಸ್ ಬೆಲೆ ಟಿಕೆಟ್ ಪ್ರೈಸ್ಗಿಂತ 10 ಪಟ್ಟು ಅಧಿಕ ಇರುತ್ತೆ. ಬೆಂಗಳೂರಿನಲ್ಲಿ PVR ಅಥವಾ ಸಿನಿಪ್ಲೆಕ್ಸ್ಗಳಲ್ಲಿ ಒಂದು ಸಾದಾ ಚೀಸ್ ಪಾಪ್ಕಾರ್ನ್ ಬೆಲೆ 250 ರೂಪಾಯಿ. ಇನ್ನು ಇತರ ಸ್ಯಾಂಡ್ವಿಚ್, ಕಾಫಿ, ಟೀ, ಕೋಕ್ ಇತ್ಯಾದಿಗಳ ಬೆಲೆ ಎಷ್ಟು ಇರುತ್ತೆ ಅಂತ ನಿಮಗೆ ಗೊತ್ತೇ ಇರುತ್ತೆ. ಅದಲ್ಲದೆ ಮಾಲ್ನ ಅಟ್ಮಾಸ್ಫಿಯರ್ ವೆಚ್ಚ, AC ವೆಚ್ಚ, ಪಾರ್ಕಿಂಗ್ ವೆಚ್ಚ ಇವೆಲ್ಲವೂ ಚಿತ್ರಮಂದಿರ ಮಾಲೀಕನ ಜೇಬ್ಗೆ ಸೇರುತ್ತೆ. ವೀಕ್ಷಕರೇ, ಈ ಕಾನ್ಸೆಪ್ಟನ್ನು ಮೊದಮೊದಲು ಸುಮಾರು 20 ವರ್ಷಗಳ ಹಿಂದೆ ಭಾರತದಲ್ಲಿ ಟಾಪ್ MNCಗಳು ಪರಿಚಯ ಮಾಡಿದ್ದವು. ಕಂಪನಿಗಳು ತಮ್ಮ IT ಕ್ಷೇತ್ರ ಜೊತೆಗೆ ಅನೇಕ ವೈವಿಧ್ಯಮಯ ಮಲ್ಟಿಪ್ಲೆಕ್ಸ್ಗಳನ್ನು ಸ್ಟಾರ್ಟ್ ಮಾಡಿದರು. ಅಲ್ಲಿ ಗ್ರಾಹಕರನ್ನು ಸೆಳೆಯಲು ಅನೇಕ ತಿಂಡಿ ತಿನಿಸುಗಳ, ಬೆವರೇಜ್ಗಳ ಆಮಿಷ ಒಡ್ಡಿ ಅದರಲ್ಲಿ ಬರುವ ಆದಾಯದಲ್ಲಿ ಇಂತಿಷ್ಟು ಪಾಲು ಎಂದು ತೀರ್ಮಾನಿಸಿದರು. ಇವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೇಳಿದರೆ ನಿಜಕ್ಕೂ ದಂಗಾಗುತ್ತೀರಾ. ಇವರ ಮೈನ್ ಟಾರ್ಗೆಟ್ ಯಾರು ಗೊತ್ತಾ? ಚಿಕ್ಕ ಮಕ್ಕಳು. ವೀಕ್ಷಕರೇ, ಸಾಮಾನ್ಯವಾಗಿ ಇಂತಹ ಮಲ್ಟಿಪ್ಲೆಕ್ಸ್ಗಳಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆಯದ ಚಿತ್ರಗಳು ಹಾಗೂ ಲೋ ಬಜೆಟ್ ಸಿನಿಮಾಗಳು ದಿನಕ್ಕೆ 1 ಅಥವಾ 2 ಶೋ ನಡೆಯುವುದು ಗಮನಿಸಿರ್ತೀರ. ಈ ಚಿತ್ರಕ್ಕೆ ಹೆಚ್ಚು ಜನ ಬರಲ್ಲ ಅಂತ ಗೊತ್ತಿದ್ರೂ ಸಹ ಚಿತ್ರಮಂದಿರದವರು ಕಡಿಮೆ ಬೆಲೆಗೆ ಚಿತ್ರವನ್ನು ಪಡೆದುಕೊಂಡು ಜಾಸ್ತಿ ದಿನಗಳ ಕಾಲ ಓಡಿಸುತ್ತಾರೆ. ಈ ಮಾಲ್ಸ್ನಲ್ಲಿ ಪ್ರವೇಶ ದ್ವಾರದಲ್ಲಿ ಪಾಪ್ಕಾರ್ನ್, ಜ್ಯೂಸ್, ಕಾಫಿ, ಟೀ, ಸಮೋಸ, ಬಕೆಟ್ ಚಿಕನ್, ಮಕ್ಕಳಿಗೆ ಆಟದ ವಸ್ತುಗಳು ಇಂತಹ ಅನೇಕ ದೊಡ್ಡ ಮಾರುಕಟ್ಟೆನೇ ಅಲ್ಲಿ ನೆಲೆಸಿರುತ್ತೆ. ಮಾಲ್ಗೆ ಬರುವ ಅನೇಕ ಜನರು ಇತರೆ ಶಾಪಿಂಗ್ಗಾಗಿಯೇ ಬರುತ್ತಾರೆ. ಮಕ್ಕಳಂತೂ ಸಹಜವಾಗಿ ತಿಂಡಿ ತಿನಿಸು ಮತ್ತು ಆಟಿಕೆಗಳಿಗೆ ಆಕರ್ಷಿತರಾಗುತ್ತಾರೆ. ಈ ಜನರ ವೀಕ್ನೆಸ್ಗಳೇ ಮಾಲೀಕರಿಗೆ ಪ್ಲಸ್ ಪಾಯಿಂಟ್. ಇನ್ನು ಇಲ್ಲಿ ಸಿಗುವ ಪಾಪ್ಕಾರ್ನ್ ಬಗ್ಗೆ ನೀವು ತಿಳಿದುಕೊಂಡರೆ ಒಂದು ಕ್ಷಣ ಚಕಿತರಾಗುವುದು ಖಂಡಿತ. ಇಲ್ಲಿ ಒಂದು ಸಾಧಾರಣ ಸ್ಮಾಲ್ ಸೈಜ್ ಪಾಪ್ಕಾರ್ನ್ನ ಬೆಲೆ 250 ರೂಪಾಯಿ. ಇಲ್ಲಿ ಮಾಲ್ಗಳು ಬಳಸುವ ಇನ್ನೊಂದು ಟ್ರಿಕ್ ಏನು ಗೊತ್ತಾ? ಇವರು ನೀಡುವ ಪಾಪ್ಕಾರ್ನ್ನ ನಿರ್ದಿಷ್ಟ ಪ್ರಮಾಣದ ಬಗ್ಗೆ ತಿಳಿಸೋದಿಲ್ಲ. ಬರೀ ಸ್ಮಾಲ್, ಮೀಡಿಯಂ ಹಾಗೂ ಲಾರ್ಜ್ ಅಂತ ಆಯ್ಕೆಗಳನ್ನ ನೀಡ್ತಾರೆ. ಅವರು ಕೊಡುವ ಪ್ರಮಾಣವನ್ನೇ ನಾವು ತೆಗೆದುಕೊಳ್ಳಬೇಕು. ಇನ್ನು ಇದ್ರ ಬಗ್ಗೆ ಸಾಮಾನ್ಯವಾಗಿ ಮಾಲ್ಗಳಿಗೆ ನಿತ್ಯ ಹೋಗೋರು ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಹೊರಗಡೆ ನೀವು ಪಾಪ್ಕಾರ್ನ್ ತಗೊಂಡ್ರೆ ಇಷ್ಟು ಗ್ರಾಮ್ ಅಂತ ಕೊಡ್ತಾರೆ. ಅದಲ್ಲದೆ ಇವರು ಇನ್ನೊಂದು ಟ್ರಿಕ್ ಯೂಸ್ ಮಾಡುವುದು ಕಾಂಬೋ ಆಫರ್. ಈ ಕಾಂಬೋ ಆಫರ್ ಲಾಭ ಮಾಡಿಕೊಳ್ಳಲು ಬಳಸುವ ಸುಲಭ ತಂತ್ರ ಅಷ್ಟೇ. ಒಂದು ಕಾಂಬೋನಲ್ಲಿ 2 ಮೀಡಿಯಂ ಸೈಜ್ ಪಾಪ್ಕಾರ್ನ್, ಕೋಕ್ ಹಾಗೂ ಪಫ್ ಇರಬಹುದು. ಇಷ್ಟಕ್ಕೆ 400ರಿಂದ 500 ಚಾರ್ಜ್ ಮಾಡುತ್ತಾರೆ. ಇವರಿಗೆ ಅದರ ತಯಾರಿಕೆ ಖರ್ಚು ಕಾಲ್ ಭಾಗ ಕೂಡ ತಗುಲುವುದಿಲ್ಲ. ವೀಕ್ಷಕರೇ, ನಿಜ ಹೇಳಬೇಕಂದ್ರೆ ಈ ಪಾಪ್ಕಾರ್ನ್ ಒಂದರಲ್ಲಿ ಅತ್ಯಧಿಕ ಲಾಭ ಬರುತ್ತೆ. ಇಷ್ಟಕ್ಕೂ ಈ ಪಾಪ್ಕಾರ್ನ್ಗೂ ಮಾಲ್ಗೂ ಒಂದು ಹಳೆ ನಂಟಿದೆ. ಭಾರತದ ಯಾವುದೇ ಚಿತ್ರಮಂದಿರದಲ್ಲಿ ಮಾಲ್ಸ್ಗಳಲ್ಲಿ ನೋಡಿ, ಪಾಪ್ಕಾರ್ನ್ ಇಲ್ಲದೆ ಇರೋ ಥಿಯೇಟರ್ಸ್, ಮಾಲ್ಸ್ ಇರುವುದೇ ಇಲ್ಲ. ಭಾರತ ಬಿಡಿ, ವಿಶ್ವದಲ್ಲೇ ಯಾವುದೇ ಮಾಲ್ಸ್ ಹೋದರೂ ಪಾಪ್ಕಾರ್ನ್ ಇದ್ದೇ ಇರುತ್ತೆ. ಈ ಪಾಪ್ಕಾರ್ನ್ನ ಕಲ್ಚರ್ ಹೇಗೆ ಶುರುವಾಯಿತು ಗೊತ್ತಾ? ಇದು ತಿಳಿದುಕೊಳ್ಳಬೇಕು ಅಂದರೆ ನಿಮ್ಮನ್ನು 1931ರ ಅಮೆರಿಕ ಥಿಯೇಟರ್ಸ್ಗೆ ಕರೆದುಕೊಂಡು ಹೋಗಬೇಕು. ಅವಾಗೆಲ್ಲ ಮೂಕಿ ಚಿತ್ರಗಳು ಹಾಕುತ್ತಿದ್ದರು. ಆಡಿಯೋ ಇಲ್ಲದ ಚಿತ್ರಗಳು ಚಿತ್ರಮಂದಿರದಲ್ಲಿ ಓಡುತ್ತಿದ್ದವು. ಆ ಸಮಯದಲ್ಲಿ ಈ ಕರುಮ್ ಕರುಮ್ ಎನ್ನುವ ಪಾಪ್ಕಾರ್ನ್ ಮಾರಾಟ ಶುರುವಾಯಿತು. ಈ ಕರುಮ್ ಕರುಮ್ ಎನ್ನುವ ಶಬ್ದಕ್ಕೆ ಕೆಲ ಜನರು ಜಗಳ ಆಡಿದ ಕಾರಣ ಕ್ಯಾಂಡೀಸ್ ಹಾಗೂ ಚಾಕ್ಲೇಟ್ ಮಾರಲು ಶುರು ಮಾಡಿದರು. ಆಗಿನಿಂದ ಥಿಯೇಟರ್ ಹಾಗೂ ಮಾಲ್ಸ್ನಲ್ಲಿ ಸ್ನ್ಯಾಕ್ಸ್ ವಿಭಾಗ ಹೆಚ್ಚು ಲಾಭಾಂಶ ಪಡೆಯಲು ಸಹಕಾರಿಯಾಯಿತು. ವೀಕ್ಷಕರೇ, 10 ರೂಪಾಯಿ ಖರ್ಚು ಮಾಡಿ ತಯಾರಿಸುವ ಪಾಪ್ಕಾರ್ನ್ ಬರೋಬ್ಬರಿ 200 ರೂಪಾಯಿಗೆ ಮಾರಾಟ ಆಗುತ್ತೆ. ಅಲ್ಲಿಗೆ ಒಂದು ಪಾಪ್ಕಾರ್ನ್ ಪ್ಯಾಕೆಟ್ಗೆ ಸಿಗುವ ಪ್ರಾಫಿಟ್ ನಿಮಗೆ ಗೊತ್ತೇ ಇರುತ್ತೆ.
ಇನ್ನೊಂದು ಆಶ್ಚರ್ಯ ವಿಷಯ ಏನೆಂದರೆ ಮಾಲ್ಗಳಲ್ಲಿ ಇಂಟರ್ವ್ಯೂ ಸಮಯದಲ್ಲಿ ಅಲ್ಲಿನ AC ವೆಂಟಿಲೇಟರ್ ಮೂಲಕ ಈ ಪಾಪ್ಕಾರ್ನ್ ಸ್ಮೆಲ್ನ ಜನರ ಮೂಗಿಗೆ ಬಡಿಯುವಂತೆ ಮಾಡುತ್ತಾರೆ. ಇದರ ಜೊತೆಗೆ ಕೋಕ್, ಕಾಫಿ, ಟೀ ಇದರ ಮುಖಬೆಲೆಗಿಂತ ಅತ್ಯಧಿಕ ರೇಟ್ಗೆ ಸೇಲ್ ಆಗುತ್ತವೆ. ಹೊರಗಡೆ ಸಿಗುವ ಅರ್ಧ ಲೀಟರ್ ಕೋಕ್ 60 ರೂಪಾಯಿಗೆ ಸಿಕ್ಕರೆ ಇದೇ ಬ್ರ್ಯಾಂಡ್ನ ಸೇಮ್ ಕೋಕ್ ಮಾಲ್ಗಳಲ್ಲಿ 150ಕ್ಕೆ ಮಾರುತ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಭಾರತೀಯರ ಮೈಂಡ್ ಸೆಟ್. ನಾವು ಶೋಕಿಗಾಗಿ ಹಣ ಪೋಲು ಮಾಡುವವರಲ್ಲಿ ನಿಸ್ಸೀಮರು. ಇದನ್ನೇ ಬಂಡವಾಳ ಮಾಡಿಕೊಂಡ ಇಂತಹ ಮಾಲೀಕರು ನಮ್ಮನ್ನು ಮರಳು ಮಾಡುತ್ತಿದ್ದಾರೆ. ನಿಜ, ನಾವೆಲ್ಲರೂ ಕಷ್ಟಪಟ್ಟು ದುಡಿದು ವಾರದ ಕೊನೆಯಲ್ಲಿ ಅಥವಾ ರಜೆ ಸಮಯದಲ್ಲಿ ನಮ್ಮ ಸಂತೋಷಕ್ಕೆ ಹೊರಗಡೆ ಹೋಗಿ ಖರ್ಚು ಮಾಡ್ತೀವಿ. ಆದರೆ ಈ ಥರ ದುಂದುವೆಚ್ಚ ಮಾಡುವ ಬದಲು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿದರೆ ಒಳ್ಳೆಯದು ಅಲ್ವಾ? ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ.